ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ನೀಟ್ ಪರೀಕ್ಷೆಗೆ ಇನ್ನೊಂದೇ ಒಂದು ದಿನ ಬಾಕಿ ಇರೋದು. ಪ್ರಶ್ನೆ ಪತ್ರಿಕೆ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕಟ್ಟುನಿಟ್ಟಿನ ಭದ್ರತೆಯಲ್ಲಿ ನಡೆಯಲಿದೆ ಈ ಬಾರಿ ನೀಟ್ ಎಕ್ಸಾಮ್. ಈ ಬಾರಿ ನೀಟ್ ರೀ ಎಕ್ಸಾಮ್ ಏನಿದೆ ಭಾರಿ ಭದ್ರತೆಯ ಜೊತೆಗೆ ನಡೆಯಲಿದೆ. ಕಾರಣ ಇತ್ತೀಚೆಗೆ ನಡೆದಂತ ನೀಟ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತಲ್ಲ, ಹಾಗಾಗಿ ಈಗ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮಧ್ಯಾಹ್ನ 2:30ರಿಂದ ಸಂಜೆ 5:15ರವರೆಗೆ ಪರೀಕ್ಷೆ ನಡೆಯುತ್ತೆ. ವಿದ್ಯಾರ್ಥಿಗಳಿಗೆ 15 ನಿಮಿಷಗಳ ಹೆಚ್ಚುವರಿ ಟೈಮ್ ಕೂಡ ಇರುತ್ತೆ. 552 ನಗರಗಳಲ್ಲಿ ನಡೆಯಲಿರುವಂತಹ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳ ಸಾಗಾಟಕ್ಕೆ ಸೇನಾ ಹೆಲಿಕಾಪ್ಟರ್ ಬಳಕೆ ಮಾಡಿಕೊಳ್ಳಲಾಗಿದೆ. ಸಿಆರ್ಪಿಎಫ್ ಸಿಐಎಸ್ಎಫ್ ಭದ್ರತೆಯಲ್ಲಿ ಪ್ರಶ್ನೆ ಪತ್ರಿಕೆಗಳ ಸಾಗಾಟ ಮಾಡ್ತಿರೋದು. ಪ್ರಶ್ನೆ ಪತ್ರಿಕೆ ಸಂಗ್ರಹಿಸುವ ಸ್ಥಳಗಳಲ್ಲೂ ಕೂಡ ಬಿಗಿ ಭದ್ರತೆ ಇರುತ್ತೆ. ಇನ್ನು ನಕಲಿ ಅಭ್ಯರ್ಥಿ ತಡೆಗೆ ಪರೀಕ್ಷಾ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಮೂಲಕ ಈ ಬಾರಿ ನೀಟ್ ಎಕ್ಸಾಮ್ ಭಾರಿ ಅಚ್ಚುಕಟ್ಟಾಗಿ ನಡೆಯುತ್ತೆ ಅನ್ನುವಂತ ನಿರೀಕ್ಷೆ ಇದೆ. ನೋಡೋಣ ಏನಾಗಬಹುದು ಅಂತ. ಸೇನಾ ಹೆಲಿಕಾಪ್ಟರ್ ಬಳಕೆ ಮಾಡ್ತಿರೋದೇ ಭಾರಿ ಅಚ್ಚರಿ. ಇಲ್ಲಿ ಒಂದು ನೀಟ್ ಎಕ್ಸಾಮ್ ಅನ್ನ ನೀಟಾಗಿ ಮಾಡೋದಕ್ಕೆ ಅಂತ ಸೇನಾ ಹೆಲಿಕಾಪ್ಟರ್ ಸಿಆರ್ಪಿಎಫ್ ಸಿಐಎಸ್ಎಫ್ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನೀಟ್ ಪರೀಕ್ಷೆ ಮುಗಿಯೋವರೆಗೂ ಕೂಡ ಟೆಲಿಗ್ರಾಮ್ ಬ್ಯಾನ್ ಮಾಡಲಾಗಿದೆ. ಯಾಕೆಂದ್ರೆ ಟೆಲಿಗ್ರಾಮ್ ಮೂಲಕನೇ ಪತ್ರಿಕೆ ಲೀಕ್ ಆಗಿತ್ತಲ್ಲ, ಹಂಗಾಗಿ ಟೆಲಿಗ್ರಾಮ್ ಆಪ್ ತಾತ್ಕಾಲಿಕ ಬ್ಯಾನ್ ಆದೇಶ ಸರಿ. ಕೇಂದ್ರದ ಆದೇಶವನ್ನ ಎತ್ತಿ ಹಿಡಿದಂತ ದೆಹಲಿ ಹೈಕೋರ್ಟ್ ಜೂನ್ 22ರವರೆಗೆ ಟೆಲಿಗ್ರಾಮ್ ಬ್ಯಾನ್ ಮಾಡಿದಂತ ಕೇಂದ್ರ ಆ ಆದೇಶವನ್ನ ಈಗ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ತಾತ್ಕಾಲಿಕ ಬ್ಯಾನ್ ಆದೇಶದಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿದೆ. ತಾತ್ಕಾಲಿಕವಾಗಿ ಬಳಕೆಗೆ ನಿರ್ಬಂಧ ಹೇರಿದಂತ ಕೇಂದ್ರ ಸರ್ಕಾರ ನೀಟ್ ಅಕ್ರಮ ಹಿನ್ನೆಲೆಯಲ್ಲಿ ಬ್ಯಾನ್ ಮಾಡಿದಂತ ಕೇಂದ್ರದ ಈ ಬ್ಯಾನ್ ಆದೇಶ ಪ್ರಶ್ನಿಸಿ ಟೆಲಿಗ್ರಾಮ್ ಸಲ್ಲಿಸಿದಂತ ಅರ್ಜಿಯನ್ನ ವಿಚಾರಣೆ ಮಾಡಿರುವಂತ ಕೋರ್ಟ್ ಈಗ ಈ ಆದೇಶ ಸರಿ ಇದೆ ಅಂತ ಹೇಳಿದೆ. ನಿರ್ಬಂಧ ಆದೇಶ ತೆರವಿಗೆ ನಿರಾಕರಿಸಿದಂತ ದೆಹಲಿ ಹೈಕೋರ್ಟ್ ಆ ಮೂಲಕ ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಟೆಲಿಗ್ರಾಮ್ ಬ್ಯಾನ್ ಮಾಡಿರೋದು ಸರಿ ಇದೆ, ಎಕ್ಸಾಮ್ ಮುಗಿಯೋವರೆಗೂ ಕೂಡ ಟೆಲಿಗ್ರಾಮ್ ಬ್ಯಾನ್ ಆದೇಶ ಸರಿ ಇದೆ ಅಂತೇಳಿ ದೆಹಲಿ ಹೈಕೋರ್ಟ್ ಈ ಆದೇಶವನ್ನ ಎತ್ತಿ ಹಿಡಿದಿದೆ. ಅಲ್ಲಿಗೆ ಟೆಲಿಗ್ರಾಮ್ ಸಲ್ಲಿಸಿದಂತ ಅರ್ಜಿ ಏನಿದೆ ಅದು ತಿರಸ್ಕೃತ ಆದಂತೆ. ಆದೇಶ ಏನಿದೆ ಕೇಂದ್ರ ಸರ್ಕಾರದ ಆದೇಶ ಅದು ಕರೆಕ್ಟ್ ಇದೆ ಅಂತೇಳಿ ಎತ್ತಿ ಹಿಡಿದಿದೆ. ನೋಡೋಣ ನೀಟ್ ಎಕ್ಸಾಮ್ ಭಾರಿ ನೀಟಾಗಿ ನಡೆಯುತ್ತಾ ಅಂತ. ನಡೀಲಿ ಅನ್ನೋದೇ ನಮ್ಮ ಆಶಯ ಕೂಡ. ಪಾಪ ಅಭ್ಯರ್ಥಿಗಳು ಇದು 2ನೇ ಬಾರಿ ಮತ್ತೆ ಎಕ್ಸಾಮ್ ಬರೀತಾ ಇರೋದು. ಅಷ್ಟರೊಳಗೆ ಈಗಾಗಲೇ ಕೆಲ ಅಭ್ಯರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದು ಆಗೋಗಿದೆ. ಅಚ್ಚುಕಟ್ಟಾಗಿ ಎಕ್ಸಾಮ್ ಆಗಲಿ, ಯಾವುದೇ ಲೋಪ ದೋಷಗಳು ಇರದೇ ಇರಲಿ, ಅದ್ರ ಜೊತೆಗೆ ಭದ್ರತೆ ಕೂಡ ನೀಟಾಗಲಿ, ಮತ್ತೆ ನಕಲಿ ಅಭ್ಯರ್ಥಿಗಳು ಬರದೇ ಇರಲಿ, ಬಯೋಮೆಟ್ರಿಕ್ ಸರಿಯಾಗಿ ಕೆಲಸ ಮಾಡಲಿ, ಪ್ರಶ್ನೆ ಪತ್ರಿಕೆಗಳನ್ನ ಏರ್ಲಿಫ್ಟ್ ಮಾಡಲಾಗ್ತಾ ಇದೆ. ಅದು ಭಾರಿ ಕುತೂಹಲ ಇದೆ. ಅದೆಲ್ಲವನ್ನು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ ನೋಡೋಣ. ಒಟ್ಟು ನೀಟ್ ಪರೀಕ್ಷೆ ನೀಟಾಗಾದ್ರೆ ಸಾಕು.